ನಾಲ್ಕನೆಯದಾಗಿ ಕಟಕ ರಾಶಿ. ಕಟಕ ರಾಶಿಯವರಿಗೆ 8ನೇ ಮನೆಯಿಂದ 9ನೇ ಮನೆಗೆ ಶನಿ ಸಂಚಾರ ಮಾಡಲಿದೆ. ಇಲ್ಲಿಯವರೆಗೆ ಅಷ್ಟಮ ಶನಿ ಎನ್ನುವ 8ನೇ ಸ್ಥಾನದಲ್ಲಿ ನಿಮ್ಮ ರಾಶಿಗೆ ಶನಿ ಇತ್ತು. ಇದರಲ್ಲಿ ಅನುಭವಿಸಿದವರಿಗೆ ಗೊತ್ತು, ಎಷ್ಟೆಷ್ಟು ಕಷ್ಟಗಳನ್ನು ನೀವು ಅನುಭವಿಸಿದ್ದೀರಾ ಅಂತ ನಿಮಗೆ ಗೊತ್ತು. ಈ ಅಷ್ಟಮ ಶನಿಯಿಂದ ಅಲೆದಾಟ, ಹಣ ಬರುವುದು ತಡೆಯಾಗುವುದು, ಕೆಲಸದಲ್ಲಿ ಒಂದು ಕೆಲಸದಿಂದ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗುವುದು, ಅಲ್ಲಿ ಕೂಡ ನೆಮ್ಮದಿ ಇಲ್ಲದೆ ಇರುವುದು, ಈ ರೀತಿ ಹಲವಾರು ಸಮಸ್ಯೆಗಳನ್ನು, ಆರೋಗ್ಯದಲ್ಲಿ ಸಮಸ್ಯೆ ಅಥವಾ ಕುಟುಂಬದಲ್ಲಿ ಯಾರಿಗಾದರೂ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಅಥವಾ ಹಣದ ಸಮಸ್ಯೆ, ಏನಾದರೂ ಒಂದು ತೊಂದರೆಗಳನ್ನು ನಿಮಗೆ ನೀಡಿರುತ್ತದೆ. ಅಷ್ಟಮ ಶನಿ ಎನ್ನುವುದು 2.5 ವರ್ಷಗಳ ಕಾಲ ಇರ್ತದೆ. ಸಾಡೆ ಸಾತಿ ಎನ್ನುವುದು 7.5 ವರ್ಷಗಳ ಕಾಲ ಇರ್ತದೆ. ಆದರೆ 7.5 ವರ್ಷಗಳಿಗಿಂತ ಈ 2.5 ವರ್ಷಗಳು ಕಠಿಣ. ಯಾಕೆ ಅಂದರೆ 7.5 ವರ್ಷದಲ್ಲಿ ಸ್ಪ್ಲಿಟ್ ಮಾಡಿ, ಅಂದರೆ 7.5 ವರ್ಷಗಳು ಸ್ವಲ್ಪ ಸ್ವಲ್ಪವೇ ಹಂತ ಹಂತವಾಗಿ ಕಷ್ಟಗಳನ್ನು ಶನಿ ಕೊಟ್ಟರೆ, ಅದೆಲ್ಲವನ್ನ ಒಟ್ಟಿಗೆ ಸೇರಿಸಿ ಈ 2.5 ವರ್ಷದಲ್ಲಿ ಶನಿ ಕೊಟ್ಟಿರ್ತಾನೆ. ಆದ್ದರಿಂದ ನಿಮಗೆ ಬಿಡುಗಡೆಯಾಗಿ 9ನೇ ಮನೆಗೆ ಶನಿ ಬರ್ತಾ ಇದೆ. ಆಲ್ರೆಡಿ ನಿಮ್ಮ ರಾಶಿಗೆ ವೈರಿ ಗ್ರಹ ಶನಿ ಗ್ರಹ. ಆದರೂ ಕೂಡ 12 ರಾಶಿಯಲ್ಲಿ ಯಾವುದೇ ರಾಶಿಗೂ ಒಂದೇ ರೀತಿಯಲ್ಲಿ, ಈ ರಾಶಿ ಫಲಗಳಲ್ಲಿ ಒಂದೇ ರೀತಿಯಲ್ಲಿ ಫಲಗಳನ್ನು ಕೊಡುವ ಗ್ರಹ ಶನಿ ಗ್ರಹ. ಈ ರಾಶಿ ದೊಡ್ಡದು, ಆ ರಾಶಿ ಚಿಕ್ಕದು ಅನ್ನೋ ಭೇದ ಭಾವವಿಲ್ಲದೆ ಅವರವರ ಕರ್ಮದ ಅನುಸಾರವಾಗಿ ಫಲಗಳನ್ನು ಕೊಡುವ ಗ್ರಹ ಶನಿ ಗ್ರಹ. ಅಂತಹ ಶನಿ ಗ್ರಹ ಇಲ್ಲಿವರೆಗೆ ನಿಮಗೆ ಕೊಟ್ಟ ತೊಂದರೆಗಳು ಎಲ್ಲವೂ ನೀಗಿ ಈಗ 9ನೇ ಮನೆಗೆ ಹೋಗ್ತಾ ಇದೆ. ಇದು ಬಿಡುಗಡೆ ಆಗಿದ್ದೇ ಸಾಕು ಎಂದು ನಿಮಗೆ ಅನಿಸುತ್ತದೆ. ಯಾಕೆಂದರೆ 9ನೇ ಮನೆ ಕೂಡ ಅಷ್ಟೊಂದು ಶ್ರೇಷ್ಠ ಅಲ್ಲ ಅಂದರೂ ಕೂಡ 8ನೇ ಮನೆಯಿಂದ ಬಿಡುಗಡೆ ಆಗೋದೇ ಒಂದು ದೊಡ್ಡ ಭಾಗ್ಯ ಆಗಿರುತ್ತದೆ. ಈ ಸಂದರ್ಭದಲ್ಲಿ, ಅಂದರೆ ಈ ಕಳೆದ 2.5 ವರ್ಷಗಳಲ್ಲಿ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಯುವಕರಿಗೆ ಉದ್ಯೋಗದ ಸಮಸ್ಯೆ ಆಗಿರ್ಬೋದು, ವ್ಯಾಪಾರ ಮಾಡೋರಿಗೆ ನಷ್ಟ ಆಗಿರ್ಬೋದು, ಅಥವಾ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಇಲ್ಲದೆ ಹೋಗಿರ್ಬೋದು, ವ್ಯಾಪಾರವನ್ನು ಬಿಟ್ಟು ಕ್ಲೋಸ್ ಮಾಡಿರುವ ಸಾಧ್ಯತೆಗಳು ಇದ್ದಿರುತ್ತದೆ, ಆರೋಗ್ಯದಲ್ಲಿ ಸಮಸ್ಯೆ ಆಗಿರ್ಬೋದು, ಈ ರೀತಿ ಕುಟುಂಬದಲ್ಲಿ ಜಗಳ, ಭಿನ್ನಾಭಿಪ್ರಾಯ, ಗಂಡ ಹೆಂಡತಿ ಜಗಳ, ಒಬ್ಬರನ್ನು ಬಿಟ್ಟು ಒಬ್ಬರು ದೂರ ಆಗುವುದು, ಇವೆಲ್ಲವೂ ನಡೆದಿರ್ತದೆ. ಈ ಎಲ್ಲ ವಿಚಾರಗಳಿಂದ ಇನ್ನು ಮುಂದೆ ಸ್ವಲ್ಪ ಮಟ್ಟಿಗೆ ಉಸಿರು ಬಿಡುವಂಥ ಕಾಲ ಈ ಕಾಲವಾಗಿದೆ. ಸೊ ಈ 9ನೇ ಮನೆಗೆ ಬರುವ ಶನಿಯಿಂದ 9ನೇ ಮನೆ ತಂದೆ ಸ್ಥಾನವಾಗುತ್ತದೆ, ಭಾಗ್ಯಸ್ಥಾನವಾಗುತ್ತದೆ. ಇದರಿಂದ ನಿಮಗೆ ಏನು ತೀರ್ಥಯಾತ್ರೆಗೆ ಹೆಚ್ಚು ಪ್ರವಾಸ ಮಾಡುವ ಸಾಧ್ಯತೆಗಳು ಆಗುತ್ತದೆ. ಹೆಚ್ಚು ಅಶುಭ ಫಲಗಳು ಈ ಸ್ಥಾನದಲ್ಲಿ ಇಲ್ಲ. ತಂದೆ ಇದ್ದರೆ ತಂದೆಗೆ ಗಂಡಾಂತರ ಹೇಳ್ತೇವೆ. ಅದಕ್ಕೆ ತಕ್ಕಂತೆ ಪರಿಹಾರ ಮಾಡಿಕೊಟ್ರೆ ಎಲ್ಲವೂ ಶುಭವಾಗ್ತದೆ. ಇನ್ನು ಪೂಜೆ ಪುನಸ್ಕಾರಗಳು, ದೇವಸ್ಥಾನಕ್ಕೆ ಹೋಗುವುದು, ದೈವ ನಂಬಿಕೆ ಹೆಚ್ಚಾಗುವುದು, ಇಂಥ ವಿಚಾರಗಳು ನಿಮಗೆ ಮುಂದಿನ ದಿನಗಳಲ್ಲಿ 2.5 ವರ್ಷಗಳ ಕಾಲ ನಡೆಯುತ್ತದೆ. ಸೊ ಇಲ್ಲಿಯವರೆಗೆ ಪಟ್ಟ ಕಷ್ಟಗಳಿಂದ ಎಲ್ಲರೂ ಬಿಡುಗಡೆಯಾಗಿ ಬಂದಿದ್ದೀರಾ. ಸೊ ಎಲ್ಲರಿಗೂ ಈ ಫಲಗಳು ಅನ್ವಯಿಸುತ್ತದೆ. ಸ್ತ್ರೀಯಾಗಲಿ ಪುರುಷರಾಗಲಿ ಎಲ್ಲರಿಗೂ ಇದು ಕಾಮನ್ ಆಗಿ ಅನ್ವಯಿಸುತ್ತದೆ. ಇನ್ನು ಮುಂದೆ ಇಲ್ಲಿಯವರೆಗೂ ಪಟ್ಟ ಕಷ್ಟಗಳು ಇಲ್ಲ ಅನ್ನೋದೇ ನಿಮಗೆ ಯೋಗವಾಗಿದೆ. ಇದನ್ನು ಉಪಯೋಗಿಸಿಕೊಳ್ಳಿ. ಇನ್ನೂ ಹೆಚ್ಚಿನ ಫಲಗಳಿಗಾಗಿ, ಹೆಚ್ಚು ಅನುಕೂಲಕ್ಕಾಗಿ ನೀವು ಪೂಜೆ ಪುನಸ್ಕಾರಗಳನ್ನು ಹೆಚ್ಚಾಗಿ ಮಾಡಿಕೊಳ್ಳಿ. ಶನಿ ಮಹಾತ್ಮನ ಆರಾಧನೆ, ದೇವಿ ಆರಾಧನೆ, ದೇವಿ ಪಾರ್ವತಿ ದೇವಿಯ ಆರಾಧನೆಯಿಂದ, ಚಾಮುಂಡೇಶ್ವರಿ ಆರಾಧನೆಯಿಂದ, ಕುಲ್ಲೂರು ಮೂಕಾಂಬಿಕೆ ದೇವಿಯ ಆರಾಧನೆಯಿಂದ, ಶನಿ ಮಹಾತ್ಮ, ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು, ಮತ್ತು ಶಿವನ್ ಟೆಂಪಲ್ಗೆ ಹೋಗೋದು, ವೆಂಕಟೇಶ್ವರನ ಟೆಂಪಲ್ಗೆ ಹೋಗೋದು, ಈ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಶನಿಯ ಅಶುಭ ಫಲಗಳನ್ನು ಇನ್ನೂ ಕಡಿಮೆ ಮಾಡಿಕೊಂಡು ದಾನ ಧರ್ಮಗಳನ್ನು ಮಾಡೋದರಿಂದ ಇನ್ನೂ ಅನುಕೂಲಗಳನ್ನು ನೀವು ಪಡೆದುಕೊಳ್ಳಬಹುದು. ಒಟ್ಟಿನಲ್ಲಿ ಇನ್ನು ಮುಂದೆ ನಿಮಗೆ ಅಷ್ಟೊಂದು ಕಷ್ಟಗಳು ಇಲ್ಲ. ಇನ್ನು ನಿಮಗೆ ಸಾಡೆ ಸಾತಿ ಬರುವವರೆಗೂ, ಅಂದರೆ 9ನೇ ಸ್ಥಾನ, 10ನೇ ಸ್ಥಾನ, 11ನೇ ಸ್ಥಾನ, ಇನ್ನೂ 7.5 ವರ್ಷಗಳ ಕಾಲ ನಿಮಗೆ ಶನಿಯ ತೊಂದರೆಗಳು ಇರುವುದಿಲ್ಲ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಪುಸ್ತಕಗಳು 4 ಪುಸ್ತಕಗಳು ಇದೆ. ನೀವು ಜ್ಯೋತಿಷ್ಯರೇ ಭಾಗ 1, ಭಾಗ 2 ಮತ್ತು ನ್ಯೂಮರಾಲಜಿ ಬುಕ್ ಒಂದಿದೆ, ನೀವು ಸಂಖ್ಯಾಶಾಸ್ತ್ರಜ್ಞರೇ ಅಂತ. ಈಗ ಹೊಸದಾಗಿ ಕವಡೆಗಳು ಮಾತನಾಡುತ್ತವೆ ಎಂಬ ಪುಸ್ತಕವು ಕೂಡ ಇದೆ. ಇದಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಬೇಸಿಕ್ಕು, ಹೈಯರು, ಅಡ್ವಾನ್ಸು, ನಕ್ಷತ್ರ ಮತ್ತು ಪರಿಹಾರ ಕ್ಲಾಸ್ ಇದೆ. ದೇವಿ ಉಪಾಸನೆ, ಯಂತ್ರ ಮಂತ್ರ, ಇದು ನೇರ ಕಾರ್ಯಾಗಾರಗಳು. ಬುಕ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾದ ಸಮಯದಲ್ಲಿ ಮಾಡಿಕೊಡಲಾಗುತ್ತದೆ. ಎಲ್ಲರಿಗೂ ಭಗವತಿ ಅನುಗ್ರಹಿಸಲಿ. ನಮಸ್ಕಾರ.